ಎಲ್ರಿಗೂ ನಮಸ್ಕಾರ. ಸಲಾಂ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೊಂದಿಗೆ ಇವತ್ತು ಒಂದು ಹೊಸ ವಿಚಾರವಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಯಾರು ಹೊಸದಾಗಿ ನನ್ನ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ದ್ಯಾಟ್ ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಸಿಗಲಿದೆ ಸ್ನೇಹಿತರೆ. ಎಷ್ಟು ಜನ ಹೇಳ್ತಿರ್ತಾರೆ, ಸರ್ ನರ್ಸಿಂಗ್ ಮಾಡ್ಕೊಂಡಿದ್ವಿ, ಏನೋ ಗೌರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ, ಸೊ ನಾವು ಪ್ರೈವೇಟಲ್ಲಿ ಟ್ರೈ ಮಾಡ್ತಾಯಿದ್ದೀವಿ, ಪ್ರೈವೇಟ್ ಜಾಬ್ ಮಾಡ್ತಾಯಿದ್ದೀವಿ, ಅಥವಾ ಗೌರ್ಮೆಂಟಲ್ಲಿ NHM ಅಡಿಯಲ್ಲಿ ಕಾಂಟ್ರಾಕ್ಟ್ ಜಾಬ್ ಮಾಡ್ತಾಯಿದ್ದೀವಿ, ನಾವು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಬಟ್ ಹಲವಾರು ಓಪ್ನಿಂಗ್ಸ್ ಇದ್ದಾವೆ ಸ್ನೇಹಿತರೆ, ಹಲವಾರು ಓಪ್ನಿಂಗ್ಸ್ ಇದ್ದಾವೆ. ಬಟ್ ವಿ ನೀಡ್ ಟು ಗಿವ್ ಎ ಪೇಷನ್ಸ್. ನಾನು ಒಂದು ವಿಡಿಯೋ ಮಾಡಿದ್ದೆ, ನಮ್ಮ ರೋಡ್ ಟು ಸಕ್ಸಸ್ ಅನ್ನುವಂಥದ್ದು. ಸುಮಾರು 20ಕ್ಕಿಂತ ಮೇಲ್ಪಟ್ಟ ಅವರು ಎಕ್ಸಾಮ್ ಕೊಟ್ಟು ಪಾಸಾಗಿ ಕಡೆ ಪಕ್ಷ ಇವಾಗ ಅವರು ಜಾಬ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸೊ ಅದರಲ್ಲಿ ನೀವು ಯಾಕೆ ಒಂದಾಗಬಾರದು? ನೀವು ಯಾಕೆ ಆ ಒಂದು ಪಟ್ಟಂಥ ಕಷ್ಟ ಪಟ್ಟು ನಾವು ಯಾಕೆ ನಮ್ಮ ಗುರಿಗಳನ್ನು ಸಾಧನೆ ಮಾಡಬಾರದು? ಮಾಡ್ಬೋದಲ್ಲ. ಸೊ ಲೆಟ್ಸ್ ಸಿ. ಇವಾಗ ರೈಲ್ವೆ ರಿಕ್ರೂಟ್ಮೆಂಟ್ ಒಂದು RRB ಅಥವಾ ರೈಲ್ವೆ ಇಲಾಖೆ ವತಿಯಿಂದ ಹಲವಾರು ಪೋಸ್ಟ್ಗಳಿದ್ದಾವೆ. ಸುಮಾರು 600 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಇಡೀ ಇಂಡಿಯಾನೇ ಅಪ್ಲೈ ಮಾಡುತ್ತೆ. ಡಿಫ್ರೆಂಟ್ ಹೆಲ್ತ್ ಸೆಕ್ಟರಲ್ಲಿ ಪ್ಯಾರಾಮೆಡಿಕಲ್ ಆಗಲಿ, ಫಾರ್ಮಸಿಸ್ಟ್ ಆಗಲಿ ಅಪ್ಲೈ ಮಾಡುವಂತಹ ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಇದೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವಾಗ ಎಕ್ಸಾಮ್ ಇರುತ್ತೆ, ಯಾವ ರೀತಿ ಪಾಸ್ ಆಗಬಹುದು, ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ. ಯಾಕಂತಂದರೆ ಒಂದು ಸಲ ಪಾಸಾಗಿ ನೀವು ರೈಲ್ವೆಯಲ್ಲಿ ಎಕ್ಸಾಮ್ ಕೊಟ್ಟಿದರೆ ಎಷ್ಟೆಲ್ಲ ಬೆನಿಫಿಟ್ಗಳಿದ್ದಾವೆ ಅಂತಂದರೆ, ನಿಮಗೆ ರೈಲ್ವೆಯಲ್ಲಿ ಅಡ್ಡಾಡಲಿಕ್ಕೆ ಫ್ರೀಯಾಗಿ ಸಿಗುತ್ತೆ, ವರ್ಷಕ್ಕೆ ಪಾಸ್ ಸಿಗ್ತಾ ಇರುತ್ತೆ, ಬೆನಿಫಿಟ್ಸ್ ತುಂಬಾ ಇದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥ ಪೋಸ್ಟ್ಗಳಿಗೆ ತುಂಬ ಬೆನಿಫಿಟ್ ಇದೆ ಸ್ನೇಹಿತರೆ. ಸೊ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರು ದಯವಿಟ್ಟು ಅಪ್ಲೈ ಮಾಡಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಸೊ ದ್ಯಾಟ್ ಅವರಿಗೆ ಅಪ್ಲೈ ಮಾಡಲಿಕ್ಕೆ ಈಸಿ ಆಗಬಹುದು. ನಾನು ಎಲ್ಲವನ್ನು ಎಷ್ಟಾಯಿತು ನನ್ನಿಂದ ಡೀಟೇಲ್ಸ್ಗಳನ್ನು ಇದರಲ್ಲಿ ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಕಾರಣ ನಾನು ಪಟ್ಟಂಥ ಕಷ್ಟಗಳು, ನಾನು ಪಟ್ಟಂಥ ಸಾಹಸಗಳು ನೀವು ಪಡಬಾರದು. ನಮ್ಮ ಕನ್ನಡಿಗರು, ನಮ್ಮ ನರ್ಸಸ್ಗಳು, ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಲಿ ಅಥವಾ ಫಾರ್ಮಸಿಸ್ಟ್ ಆಗಲಿ, ಅವರು ತಮ್ಮ ಗುರಿಯನ್ನು ಮುಟ್ಟಬೇಕೆನ್ನುವಂಥ ಒಂದೇ ಒಂದು ಕಾರಣದಿಂದ ನನ್ನ ಬಿಡುವಿನ ಸಮಯ ತಗೊಂಡು ನಾನು ನಿಮ್ಮೊಂದಿಗೆ ಹೊಸ ವಿಚಾರಗಳನ್ನು ಹಂಚ್ತಾ ಇದ್ದೀನಿ ಸ್ನೇಹಿತರೆ. ಸೊ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಸೊ ದ್ಯಾಟ್ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡೋಣ. ಸೊ ಎಲ್ರಿಗೂ ಸಲಾಂ, ನಮಸ್ತೆ. ನಾನು ನಿಮ್ಮ ರಫೀಕ್ ಸೌದಾಗರ್ ಸ್ನೇಹಿತರೆ. ಬನ್ನಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಇನ್ಫಾರ್ಮೇಷನ್ ಪಡೆದುಕೊಳ್ಳೋಣ. ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಗೌರ್ಮೆಂಟ್ ಆಫ್ ಕರ್ನಾಟಕ ರೈಲ್ವೆ ಬೋರ್ಡ್ ವತಿಯಿಂದ ಕಾನ್ಫಿಡೆನ್ಷಿಯಾಲಿಟಿ ಇದನ್ನು ಬಂದಿದೆ. ಅದರಲ್ಲಿ ಡೇಟೆಡ್ 10/6/2024 ದ ಪ್ರಿನ್ಸಿಪಲ್ ಚೀಫ್ ಪರ್ಸನಲ್ ಆಫೀಸರ್ ಆಲ್ ಝೋನಲ್ ರೈಲ್ವೆ ಆ್ಯಂಡ್ ಪ್ರೊಡಕ್ಷನ್ ಯೂನಿಟ್ಸ್ subject assessment vacancies for the post of paramedical categories indented on OIRMS portal referred 10/5/2024. Instructions were issued white boards ಲೆಟರ್ ನಂಬರ್ ಕೊಟ್ಟಿದ್ದಾರೆ. ಡೇಟೆಡ್ 10/4/2024 ಮತ್ತು 23/4/2024 ಫಾರ್ assessing vacancies of junior engineers including DMS and CMA, NTPC, graduate and undergraduate and paramedical categories of the post on zonal railways and production units. Now it has been decided by the board to fill up entire direct recruitment of paramedical categories as assessed in OIRMS by zonal railways and production unit. Accordingly, indents for paramedical categories vacancies placed in OIRMS approved by board are as under. ಅಂದರೆ ನಮ್ಮ ರೈಲ್ವೆ ಬೋರ್ಡ್ಗಳ ವತಿಯಿಂದ, ರೈಲ್ವೆ ಮಿನಿಸ್ಟ್ರಿಯ ವತಿಯಿಂದ
ಯಾವ್ಯಾವ ಪೋಸ್ಟ್ಗಳನ್ನು ಅವ್ರು ಫಿಲಪ್ ಮಾಡಬೇಕೆಂತ ಇದ್ದಾರೆ ಅದರ ಬಗ್ಗೆ ಒಂದು ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಡಿಯೋಲಜಿಸ್ಟ್ ಆ್ಯಂಡ್ ಸ್ಪೀಚ್ ಥೆರಪಿಸ್ಟ್ ಟೋಟಲ್ ಅಸಿಸ್ಮೆಂಟ್ ವೇಕೆನ್ಸೀಸ್ ಎಷ್ಟಿದ್ದಾವೆ? 4. ಕಾರ್ಡಿಯಾಕ್ ಟೆಕ್ನಿಷಿಯನ್ 4. ಕ್ಲಿನಿಕಲ್ ಸೈಕಾಲಜಿಸ್ಟ್ 7. ಡೈಟೀಷಿಯನ್ 2. ಡೈಟೀಷಿಯನ್ ಲೆವೆಲ್ 7 3. ಸ್ಟಾಫ್ ನರ್ಸ್ 678. ಸ್ನೇಹಿತರೆ, ಸ್ಟಾಫ್ ನರ್ಸ್ಗೋಸ್ಕರ 678 ಪೋಸ್ಟ್ಗಳಿದ್ದಾವೆ. ಡೆಂಟಲ್ ಹೈಜಿನಿಸ್ಟ್ 3. ಡಯಾಲಿಸಿಸ್ ಟೆಕ್ನಿಷಿಯನ್ 20. ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 3 132 ಅಂತಂದರೆ ಯಾರು ಮೇಲ್ ವರ್ಕರ್ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ಅವರು ಕ್ವಾಲಿಫಿಕೇಷನ್ ಹೊಂದಿದ್ದಾರೆ, ಅವರಿಗೋಸ್ಕರ 132. ಲ್ಯಾಬ್ ಸೂಪ್ರಿಡೆಂಟ್ ಗ್ರೇಡ್ 3 27. ಆಪ್ಟಿಮಿಸ್ಟ್ರಿಸ್ಟ್ 4. ಪರ್ಫ್ಯೂಷನಿಸ್ಟ್ 2. ಫಿಸಿಯೋಥೆರಪಿಸ್ಟ್ 246. ರೇಡಿಯೋಗ್ರಾಫರ್ 64. ಸ್ಪೀಚ್ ಥೆರಪಿಸ್ಟ್ 1. ECG ಟೆಕ್ನಿಷಿಯನ್ 13. ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 94. ಫೀಲ್ಡ್ ವರ್ಕರ್ 19. ಅಕ್ಯುಪೇಷನಲ್ ಥೆರಪಿಸ್ಟ್ 2. ನರ್ಸಿಂಗ್ ಸೂಪ್ರಿಡೆಂಟ್ 3. ಕ್ಯಾಥ್ಲ್ಯಾಬ್ ಟೆಕ್ನಿಷಿಯನ್ 2. ಟೋಟಲ್ 1350 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಡೀಟೇಲ್ ರೈಲ್ವೆ ಪ್ರೊಡಕ್ಷನ್ ಯೂನಿಟ್ ವೈಸ್ ಎಕ್ಸೆಲ್ ಶೀಟ್ ಈಸ್ ಅಟ್ಯಾಚ್ಡ್. ಎಲ್ಲೆಲ್ಲಿ ಏನೇನು ಖಾಲಿ ಇದ್ದಾವೆ ಇದರ ಬಗ್ಗೆ. ಸೊ ಬಿಲಾಸ್ಪುರ್. ಸೊ ಈ ಒಂದು ಡೀಟೇಲಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಬೇಕಾದ್ರೆ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ, ನೋಡುವಿರಂತೆ. ಸೊ ದಯವಿಟ್ಟು ಪ್ರಿಪೇರ್ ಆಗಿ ರೆಡಿಯಾಗಿ ಇವತ್ತಿಲ್ಲ ನಾಳೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಈ ಒಂದು ರಿಕ್ರೂಟ್ಮೆಂಟ್ಗೋಸ್ಕರ ಅವರು ಅರ್ಜಿಯನ್ನು ಕರೆಯಬಹುದು. ಇದು ಇಂಟರ್ನಲ್ ಸರ್ಕ್ಯುಲೇಷನ್ ಇದೆ, ಕಾನ್ಫಿಡೆನ್ಷಿಯಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅದನ್ನು ಬರೆದಿದ್ದಾರೆ, ಆಮೇಲೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಆದರೆ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ. ಬಟ್ ನಮ್ಮ ಒಂದು ಏನು ಕನ್ಸರ್ನ್ ಅಂತಂದರೆ ಇಷ್ಟೆಲ್ಲ ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ದಯವಿಟ್ಟು ನಾವು ಈ ಪೋಸ್ಟ್ಗಳನ್ನು ಪಡೀಲಿಕ್ಕೆ ಅಷ್ಟೇನು ಸುಲಭವಲ್ಲ. ಬಟ್ ವಿ ಕ್ಯಾನ್ ಟ್ರೈ ಅವರ್ ಬೆಸ್ಟ್. ನೋಡಿ, ಸ್ಟಾಫ್ ನರ್ಸ್ 678 ಪೋಸ್ಟ್ಗಳಿದ್ದಾವೆ. ಹೆಲ್ತ್ ಇನ್ಸ್ಪೆಕ್ಟರ್ ಅಂದರೆ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಅವ್ರದ್ದು 132 ಪೋಸ್ಟ್ಗಳಿದ್ದಾವೆ. ಅದೇ ರೀತಿ ಫಾರ್ಮಸಿಸ್ಟ್ದು 246 ಪೋಸ್ಟ್ಗಳಿದ್ದಾವೆ. ಇಲ್ಲ ಸರ್, ತುಂಬಾ ಕಮ್ಮಿ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಆಮೇಲೆ ಎಷ್ಟೋ ಜನ ಅಪ್ಲೈ ಮಾಡಿರ್ತಾರೆ, ನಾವು ಎಲ್ಲಿ ಅಪ್ಲೈ ಮಾಡೋದು, ಆ ಕಾಂಪಿಟೇಷನಲ್ಲಿ ನಾವು ಯಾವ ರೀತಿ ಹೊರಗೆ ಬರಬೇಕು ಎನ್ನುವಂಥ ಮಾತಿದ್ದರೆ ದಯವಿಟ್ಟು ನಿಮ್ಮ ಮೈಂಡಿನ ತೆಗೆದುಬಿಡಿ ಸ್ನೇಹಿತರೆ. ನಾವು ಕಷ್ಟಪಡಲೇಬೇಕು. ನಾವು ಎಕ್ಸಾಮ್ ಪ್ರಿಪ್ರೇಷನ್ ಆಗಿ ಎಕ್ಸಾಮ್ ಬರೀಲೇಬೇಕು. ಯಾವಾಗ ನಾವು ಎಕ್ಸಾಮ್ ಪ್ರಿಪೇರ್ ಮಾಡಿ ಎಕ್ಸಾಮ್ ಬರಿತೀವಿ ಆವಾಗ ನಮಗೆ ಫಲ ಸಿಗುತ್ತೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್. ವೆರಿ ಸೂನ್ ಈ ಒಂದು ರಿಕ್ರೂಟ್ಮೆಂಟ್ ಬರ್ಬೋದು. ಅದನ್ನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಈ ರಿಕ್ರೂಟ್ಮೆಂಟ್ ಬಂದಾಗ ದಯವಿಟ್ಟು ಅಪ್ಲೈ ಮಾಡಿ, ಪ್ರಿಪೇರ್ ಮಾಡಿ. ಸೊ ದ್ಯಾಟ್ ನೀವು ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಪಡೆದುಕೊಂಡು ತಮ್ಮ ಲೈಫನ್ನು ವಿತ್ ಫ್ಯಾಮ್ಲಿ, ವಿತ್ ಮಕ್ಕಳ ಜೊತೆ ಗುಡ್ಡಾಗಿ ಲೀಡ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. Do subscribe